ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನುರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಮನೆಯಿಲ್ಲ ಅಂದರೆ ನಮ್ಮ ಮನೇಲಿರೋರು ಮಾತ್ರ, ನಾನು ನಮ್ಮ ಅಣ್ಣ, ನಮ್ಮ ಅತ್ತೆ, ನಮ್ಮ ಅಪ್ಪ ಅಮ್ಮ ಆ್ಯಂಡ್ ನಮ್ಮ ಅಣ್ಣ ಮಗು ಪಾಪು, ನಾವೆಲ್ಲ ಮಗುಗೆ ಗುಂಡೋಡ್ಸೋದಕ್ಕೆ ತಿರುಪ್ತಿಗೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಬನ್ನಿ, ಇದು ಚಿಕ್ಕ ತಿರುಪ್ತಿಗೆ ಹೋಗ್ತಾಯಿದ್ದೀವಿ. ಇದು ಮೈನ್ ರೋಡು ನೋಡಿ, ನಾನೇ ಡ್ರೈವ್ ಮಾಡ್ತಾಯಿದ್ದೀನಿ. ಸೊ ಇದು ವೀಡಿಯೋ ನಾನು ಆ್ಯಕ್ಚುಲಿ ಮಾಡಿಲ್ಲ, ಅದರಲ್ಲಿ ವೀಡಿಯೋ ಮಾಡಿದ್ದೀನಿ, ಆಡಿಯೋ ಅದರಲ್ಲೇ ರೆಕಾರ್ಡ್ ಮಾಡಿಲ್ಲ, ಯಾಕಂದರೆ ಡ್ರೈವಿಂಗ್ ಮಾಡ್ತಾಯಿದ್ದೆ. ಸೊ ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಆ್ಯಂಡ್ ಒಂಥರ ಬ್ಲಾಗ್ ಥರನೇ ಆಗ್ತಾಯಿದೆ. ಸೊ ಈಗ ವಿಷಯ ಏನಂದರೆ, ಬ್ಲಾಗ್ ಮಾಡ್ಕೊಂಬಂಥ ವಿಷಯ ಏನು ಹೇಳಕ್ಕೆ ಹೋಗ್ತಾಯಿದ್ದೀನಿ ಅಂದರೆ, ನಾವು ಈಗ ನಮ್ಮ ಸಿನಿಮಾ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇದೇ ಆಷಾಢ ಮುಗಿದ ತಕ್ಷಣವೇ ನಮ್ಮದು ಶೂಟಿಂಗು ಅಂದರೆ ವರ್ಕೆಲ್ಲ ಸ್ಟಾರ್ಟಾಗಿ ಆಷಾಢ ಮುಗಿದು ಒಂದು 15 ಡೇಸ್ ಒಳಗಡೆ ಶೂಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಅಷ್ಟೇ, ಯಾರ್ಯಾರು ಇಂಟ್ರೆಸ್ಟೆಡ್ ಇದೆಯೋ ಸೊ ಅವರೆಲ್ಲ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮಗೆ ಆರ್ಟಿಸ್ಟ್ಗಳು ಬೇಕಾಗಿದ್ದಾರೆ. ಸೊ ಎಲ್ಲ ಪ್ರೋಸೆಸ್ ನಡೀತಾ ಇದೆ. ಆ್ಯಂಡ್ ಇನ್ವೆಸ್ಟರ್ಸ್ ಯಾರಾದರೂ ಇದ್ದರೆ ಸೊ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ವೆಸ್ಟರ್ಸ್ ಅಂತೂ ತುಂಬ ಇಂಪಾರ್ಟೆಂಟು. ಸೊ ಇನ್ವೆಸ್ಟರ್ಸ್ ಇಲ್ಲ ಅಂದ್ರೂ ನಮ್ಮ ಸಿನಿಮಾ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡ್ತೀರಿ. ಸೊ ಇನ್ವೆಸ್ಟರ್ಸ್ ಇದ್ದರೆ ಇನ್ನೂ ಬೆಟರಾಗಿ ಮಾಡ್ಬೋದು ಅನ್ನೋ ನನ್ನ ಒಪಿನಿಯನು. ಸೊ ಇನ್ವೆಸ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಯಾರಾದರೂ ನೋಡ್ತಾ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಒಂದು ಬ್ಯೂಟಿಫುಲ್ ಸ್ಟೋರಿ ಇದೆ ಆ್ಯಂಡ್ ರಿಯಲ್ ಇನ್ಸಿಡೆಂಟ್ಸ್ನೇ ಹಾಕ್ಕೊಂಡು ಒಂದು ಸಿನಿಮಾ ಮಾಡ್ತಿರೋದು. ಅಂದರೆ ನಮ್ಮ ಎಕ್ಸ್ಪೀರಿಯೆನ್ಸಲ್ಲೇ ನಾವು ನೋಡಿದಂಥ ಘಟನೆಗಳನ್ನೇ ಹಾಕ್ಕೊಂಡು ಅದನ್ನು ಸಿನಿಮಾ ಮಾಡ್ತಾಯಿರೋದು. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಬನ್ನಿ ನೋಡಿ. ಇದು ಚಿಕ್ಕ ತಿರುಪತಿ ರೋಡು, ಮೈನ್ ರೋಡು. ಆ್ಯಂಡ್ ನಮಗೆ ಹೇಳಬೇಕಂದ್ರೆ ನಮಗೆ ಎಲ್ಲ ಥರ ಆ್ಯಕ್ಟರ್ಸು ಬೇಕಾಗಿದ್ದಾರೆ. ನಮಗೆ ಸೀನಿಯರ್ ಆರ್ಟಿಸ್ಟು ಯಾರಾದರೂ ನೋಡಿ ಇಂಟ್ರೆಸ್ಟೆಡ್ ಇದ್ದು ಚಾನ್ಸ್ ಸಿಕ್ಕಿಲ್ಲ. ನಾವು ಯಾವ ಥರ ಸರ್ಚ್ ಮಾಡ್ತಾಯಿದ್ದೀವಿ ಅಂದರೆ, ಜಸ್ಟ್ ನಾವು ಸ್ಟಾರಪ್ಪ ನಮ್ಗೆ ಒಳ್ಳೆ ಪೇಮೆಂಟ್ ಮಾಡ್ತಾಯಿದ್ದೆ ಆ ಥರ ಅನ್ನೋದಕ್ಕಿಂತ, ನಮ್ಮದು ಒಂದು ಸಿನಿಮಾ ನನಗೊಂದು ಚಾನ್ಸ್ ಸಿಕ್ಕಿದ್ರೆ ಸಾಕು, ಕ್ಯಾರೆಕ್ಟರ್ಸ್ ಸಿಕ್ಕಿದ್ರೆ ಸಾಕು, ಆ ಥರ ಯಾರ್ಯಾರು ಕಾಯ್ತಾ ಇದ್ದೀರೋ ಅಂಥವ್ರನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ನಮಗೆ ಪ್ರಾಬ್ಲಮ್ ಅಂದರೆ, ನಮಗೆ ಯಾವುದೇ ಪ್ರೊಡ್ಯೂಸರ್ ಇಲ್ಲ. ಸೊ ಹಾಗಾಗಿ ಯಾರು ಒಂದು ಟೀಮ್ ವರ್ಕ್ ಮಾಡಿಕೊಂಡು ನನ್ನದೇ ಸಿನಿಮಾ ಅಂತ ವರ್ಕ್ ಮಾಡ್ಕೊಂಡು ಯಾರು ಬರ್ತಿರೋ ಅವ್ರಿಗೆಲ್ಲ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಸೊ ಯಾರಾದರೂ ನೋಡ್ತಾ ಇದ್ದವರು ನಮ್ಗೆ ಇಂಟ್ರೆಸ್ಟೆಡ್ ಇದ್ದರೆ, ಈ ಹೊಸಕೋಟೆ ಮತ್ತು ವೈಟ್ಫೀಲ್ಡ್ ಸರೌಂಡಿಂಗ್ ಯಾರೇ ಇದ್ರೂ ದಯವಿಟ್ಟು ನಿಮಗೆಲ್ಲ ಒಂದು ಒಳ್ಳೆ ಆಪರ್ಚುನಿಟಿ ಆಗುತ್ತೆ. ಯಾಕಂದರೆ ಸೇಮ್ ಸ್ಲ್ಯಾಂಗ್ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಹೇಳಬೇಕಂದ್ರೆ, ನಿಮಗೆ ಟ್ರಾವೆಲ್ ಶೂಟಿಂಗ್ ಎಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಈ ಸೈಡೇ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಎಲ್ಲರಿಗೂ ನಿಯರ್ ಬೈ ಆಗುತ್ತೆ. ದೂರದಿಂದ ಬರೋರಾದರೆ ಇಲ್ಲೇ ಬಂದು ಸ್ಟೇ ಆಗಿ ಮಾಡಬೇಕಾಗುತ್ತೆ. ಸೊ ಇಲ್ಲಿರೋರಾದರೆ ತುಂಬ ಒಳ್ಳೆಯದಾಗುತ್ತೆ. ಆ್ಯಂಡ್ ಹೀರೋಯಿನ್ ಫ್ರೆಂಡ್ಸ್ ರಿಕ್ವೈರ್ಮೆಂಟ್ಸ್ ತುಂಬ ಇದೆ, ಅವ್ರು ಬೇಕು. ಟೆಕ್ನಿಷಿಯನ್ಸ್ ತುಂಬ ಜನ ಬೇಕಾಗಿದ್ದಾರೆ. ಆ್ಯಂಡ್ ಆಲ್ಸೋ ಮ್ಯೂಸಿಕ್ ಡೈರೆಕ್ಟರ್ ಅಂತೂ ಬೇಕೇ ಬೇಕು. ಈಗ ಆಲ್ರೆಡಿ ಒಬ್ಬನ ಕಾಂಟ್ಯಾಕ್ಟ್ ಮಾಡಿದ್ದೀರಿ. ಸೊ ಇನ್ನೂ ಯಾವುದನ್ನ ಒಳ್ಳೆ ಆಪರ್ಚುನಿಟೀಸ್ ಅಂತಂದರೆ ಬನ್ನಿ, ಹಾರ್ಡ್ ವರ್ಕ್ ಮಾಡ್ಕೊಂಡು ನಮ್ಮ ಟೀಮ್ ಥರ ಮಾಡಿ, ಎಲ್ಲರೂ ಟೀಮೆಲ್ಲ ಸೇರಿ ಬೆಳೆಯೋಣ ಅಂತ ಯಾರಾದರೂ ಇದ್ದರೆ ಸೊ ಬನ್ನಿ, ನಮ್ಮ ಜೊತೆ ಕೈ ಜೋಡಿಸ್ಕೊಳ್ಳಿ. ಆ್ಯಂಡ್ ನೋಡಿ, ಬ್ಲಾಗ್ ವ್ಯೂಸ್ ಸಕ್ಕತ್ತಾಗಿದೆ, ಚೆನ್ನಾಗಿತ್ತು. ನಮ್ಮ ಕಾರ್ ಅಂತ ಹೈವೇನಲ್ಲಿ ಓಡಿಸೋದಕ್ಕೆ ಮಸ್ತಾಗಿರ್ತೈತೆ. ಆ್ಯಂಡ್ ಹಂಗೆ ಬನ್ನಿ, ದೇವ್ರನ್ನ ದರ್ಶನ ಮಾಡಿಸ್ತೀನಿ. ಕರ್ಕೊಂಡು ಹೋಗ್ತೀನಿ ಅಂದರೆ ಒಳಗಡೆ ಔಟ್ಸೈಡಿಂದ ತೋರಿಸ್ತೀನಿ, ಬಟ್ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ನಿಮಗೆ ಗೊತ್ತು. ಸೊ ನಮ್ಮ ಮಗು ಗುಂಡೋಡಿಸ್ಬೇಕು ಅಂತ ಹೋಗ್ತಾ ಇರೋದು. ತುಂಬ ದಿವಸದಿಂದ ವೀಡಿಯೋ ಏನಕ್ಕೆ ಮಾಡಿಲ್ಲ ಅಂದರೆ, ನಾನು ಆಲ್ಮೋಸ್ಟ್ ಎಲ್ಲ ಸಿನಿಮಾದೇ ಹೇಳ್ತೀನಿ ಅನಿಸ್ತಿದ್ದೆ. ಸುಮ್ಮನೆ ಹೇಳಿ ಬೋರ್ ಮಾಡ್ಕೊಡ್ದು ಅಂತ. ಈಗ ನಿನ್ನೆ ಅಷ್ಟೇ ನಾವು ಮಾತಾಡಿ ಮುಗಿಸಿದ್ದೀರಿ. ಯಾವ ಪ್ರೊಡ್ಯೂಸರ್ ಇನ್ವೆಸ್ಟರ್ ಸಿಕ್ಕಲಿ ಬಿಡಲಿ, ನಾವು ಸಿನಿಮಾ ಮಾಡಿಬಿಡೋಣ, ಒಂದು ಸಿನಿಮಾ ಕಷ್ಟ ಬಿದ್ದು ಮಾಡೋಣ ಅನ್ನೋ ಪ್ಲ್ಯಾನಲ್ಲಿದ್ದೀರಿ. ಸೊ ಪಕ್ಕ ಅಟ್ ಎನಿ ಕಾಸ್ಟ್ ನಾವು ಶೂಟ್ ಸ್ಟಾರ್ಟ್ ಮಾಡ್ತಾಯಿದ್ದೀರಿ. ಸೊ ಯಾರಾದರೂ ಕ್ಯಾಮ್ರಾಮ್ಯಾನ್, ಡಿ ಒ ಪಿ ಅಸಿಸ್ಟೆಂಟ್ಸು ಆ ಥರ ಇದ್ದರೆ ನೋಡಿ ಬನ್ನಿ, ನಮ್ಮ ಜೊತೆ ಇದು ಮಾಡಿ
ಅಂತ ಹೇಳ್ತಾ ಇದ್ದೀನಿ. ಇದು ನೋಡ್ತಾ ಇರೋದು, ಇದೆಲ್ಲ ಹೇಳ್ತಾ ಇರೋದು ಒಂದೇ ಉದ್ದೇಶ, ನಮಗೆ ಟೀಮ್ ಬಿಲ್ಡ್ ಮಾಡಬೇಕು, ಟೀಮ್ ಸ್ಟ್ರಾಂಗ್ ಆಗಬೇಕು. ಸೊ ಯಾರತ್ತಾದ್ರೂ ಗಿಂಬಲ್ ಇದ್ದರೆ, ನಿಮ್ಮ ಹತ್ರ ಯಾರತ್ತಾದ್ರೂ ಗಿಂಬಲ್ ಏನಾದರೂ ಇದ್ದರೆ, ಸೊ ನಮ್ಮ ಸಿನಿಮಾಗೆ ತುಂಬ ಅವಶ್ಯಕತೆ ಇದೆ. ಸೊ ಯಾರಾದರೂ ಇದು ಮಾಡಿ, ಗಿಂಬಲ್ ಇರೋರು ನಮಗೆ 1 ಮಂತ್ ಶೂಟಿಗೆ ಬೇಕಾಗುತ್ತೆ, ಪ್ರೊವೈಡ್ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಂದರೆ ನೀವು ನೋಡೋದು ಬೇಜಾರಾಗ್ತದೆ. ಸೊ ಅದಕ್ಕೆ ವಿಡಿಯೋ ಅಂದರೆ ಹೈವೇ ವ್ಯೂ ಕಾರ್ ವ್ಯೂ ಮಾಡಿಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಾನು ಸುಮ್ಮನೆ ಕಾಟಾಚಾರಕ್ಕೆ, ಸುಮ್ಮನೆ ಒಂದು ವ್ಯೂಸ್ಗೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಹೇಳ್ತಾ ಇಲ್ಲ. ನಿಜವಾಗ್ಲೂ ಸಿನಿಮಾ ಸ್ಟಾರ್ಟ್ ಮಾಡ್ತಾಯಿದ್ರಿ. ಆ್ಯಂಡ್ ನಮ್ಮದು ಶಾರ್ಟ್ ಫಿಲಮ್ದು ಪೋಸ್ಟ್ ಒಂದು ಲಾಂಚ್ ಮಾಡಿದ್ದೀರಿ, ಅದರಲ್ಲಿ ನಮ್ಮ ಸರ್ ಡೈರೆಕ್ಟ್ರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಆ ಪೋಸ್ಟ್ರು ನೋಡಿದವ್ರು ಯಾರಾದರೂ, ಅಂದರೆ ಅದು ಬಂದ್ಬಿಟ್ಟು ದ ವಾಲ್ಸ್ ಹ್ಯಾವ್ ಇಯರ್ಸ್ ಅಂತ, ಅದರದ್ದು ನಿಮಗೆ ಏನು ಅನ್ನಿಸ್ತು, ಪೋಸ್ಟ್ ಹೆಂಗಿತ್ತು ಅಂತ ಏನಾದರೂ ಇತ್ತಂದರೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ನೋಡಲ್ಲ ಎಲ್ಲರೂ ಅಷ್ಟೇ ಟೀಮ್ ವರ್ಕ್ ಮಾಡ್ಕೊಂಡು ನಿಮ್ಮ ಕೈಯಲ್ಲಿ ಏನು ಹೆಲ್ಪ್ ಮಾಡೋಕ್ಕಾಗುತ್ತೋ, ನಾನು ಫೈನಾನ್ಷಿಯಲಿ ಮಾತ್ರ ಹೇಳ್ತಲ್ಲ. ಸೊ ನಿಮ್ಮ ಒಂದು ಇದರಲ್ಲಿ ಈಗ ಅಂದರೆ ನಾನೊಂದು ಆ್ಯಕ್ಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆ್ಯಕ್ಟ್ರ್ ಆಗಿ ಆ್ಯಕ್ಟ್ರ್ಗಳನ್ನ ಜೋಡಿಸೋದಾಗಲಿ, ಒಂದು ಬೇರೆ ಥರ ಹೆಲ್ಪ್ ಮಾಡೋದಾಗಲಿ, ಆ ಥರ ನಾನು ಮಾಡ್ತಾಯಿದ್ದೀನಿ. ನಂತರ ನಮ್ಮ ಡೈರೆಕ್ಷನು ಮತ್ತು ಕ್ಯಾಮ್ರಾ ಅವ್ರಿಗೆ ಎರಡು ಫೋಕಸ್ ಮಾಡ್ತಾಯಿದ್ದಾರೆ. ಸೊ ನಾವೇ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿ ಮಾಡ್ತಾಯಿದ್ರಿ. ಅದೇ ಥರ ನಮಗೆ ಸಿನಿಮಾಗೆ ಯಾವ್ಯಾವ ಥರದಿಂದ ಹೆಲ್ಪ್ ಆಗುತ್ತೋ, ಫೈನಾನ್ಷಿಯಲಿ ಒಂದೇ ಅಲ್ಲ, ಯಾವುದ್ರಲ್ಲಿ ಹೆಲ್ಪ್ ಆಗುತ್ತೋ ಎಲ್ಲರೂ ಬಂದು ಕೈ ಜೋಡಿಸಿ ಸಿನಿಮಾ ಒಂದು ಅದ್ಭುತವಾಗಿ ಮಾಡೋಣ ಅಂತ ನಾನು ನಿಮ್ಮ ಹತ್ರ ಹೇಳ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ನಾನಂತೂ ವೈಟ್ಫೀಲ್ಡು, ಹೊಸಕೋಟೆ ಸರೌಂಡಿಂಗ್ ಅವ್ರನ್ನೇ ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರಿಗೆ ಸ್ಲ್ಯಾಂಗ್ನ ನಾವು ಕಲಿಸೋ ಅಂತ ಅವಶ್ಯಕತೆ ಇರಲ್ಲ. ಸೊ ಇದು 2010 ನಡೆದಂಥ ಒಂದು ಘಟನೆನ ಇಟ್ಕೊಂಡು ನಾವು ಸಿನಿಮಾ ಮಾಡ್ತಾರೆ. ಸೊ ನಿಮಗೆ ನೋಡೋರಿಗೆಲ್ಲ ಸಿನಿಮಾ ಹೊಸದಾಗೆ ಫೀಲ್ ಆಗುತ್ತೆ, ಯಾಕಂದರೆ ಇದು ರಿಯಲ್ ಇನ್ಸಿಡೆಂಟ್. ಸೊ ಹಾಗಾಗಿ ಒಳ್ಳೆ ಕತೆ, ಒಳ್ಳೆ ಸ್ಕ್ರಿಪ್ಟು ಆ್ಯಂಡ್ ಹಾರ್ಡ್ ವರ್ಕ್ ಟೀಮ್ ಐತೆ. ನಿಮ್ಗೆ ಒಳ್ಳೆ ಆಪರ್ಚುನಿಟಿ, ಎಲ್ಲ ಬಂದು ಜಾಯ್ನ್ ಆಗ್ರಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಬಂದವ್ರಿಗೆ ನಿಮ್ಗೆ ಒಳ್ಳೆ ಬೆನಿಫಿಟ್ ಅಂತೂ ಆಗುತ್ತೆ. ಈ ಸಿನಿಮಾ ಒಂದೇ ಸಿನಿಮಾದಲ್ಲಿ ನಮ್ಮ ವರ್ಕ್ ಆ್ಯಂಡ್ ನಮ್ಮ ಹೆಜ್ಜೆ ಗುರುತನ್ನ ಇಕ್ಬೇಕಂತ ನಾವು ತುಂಬ ಇದು ಮಾಡಿ ಮಾಡ್ತಾಯಿದ್ವಿ. ಹಾಗಾಗಿ ನಾನಂತೂ ತುಂಬ ಎಳೆಯೋದು ಬೇಡ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ. ಸೊ ಇಂಟ್ರೆಸ್ಟೆಡ್ ಇರೋರೆಲ್ಲ ಸುಮ್ಮನೆ ಅಂದರೆ ಟೈಮ್ ಪಾಸ್ ಮಾಡೋರೆಲ್ಲ ಜಸ್ಟ್ ಕಾಲ್ ಮಾಡಿ ಎಲ್ಲ ಇದು ಮಾಡಿಬಿಡಿ. ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಹಾಕಿ ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತೇಳಿ, ನಾನು ಯಾವ ಡೇಟು ಏನಂತ ಹೇಳ್ತೀನಿ. ಸೊ ಬಂದು ನಮ್ಮ ಟೀಮ್ ಒಳಗಡೆ ನಮ್ಮದು ಸ್ಟುಡಿಯೋ ಇದೆ, ಅದರಲ್ಲಿ ಬಂದು ಒಂದು ಸಲ ಮೀಟಾಗಿ ಎಲ್ಲರೂ ಒಂದು ಮೀಟಿಂಗ್ ಮಾಡಿಬಿಟ್ಟು ನಾವು ಶೂಟ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ. ಟೈಮ್ ಪಾಸರ್ಸ್ ಅಂತೂ ಯಾರು ದಯವಿಟ್ಟು ಕೇಳೋಕ್ಕೆ ಹೋಗ್ಬೇಡ್ರಿ. ಜಸ್ಟ್ ನಮ್ಮದು ಎನ್ಕ್ವೈರೀಸ್ ನಿಮ್ದು ಏನೇ ಇದ್ರೂ ಡೈರೆಕ್ಟಾಗಿ ನಮ್ಮ ಸ್ಟುಡಿಯೋಗೆ ಬಂದುಬಿಡಿ. ನನ್ನ ಸ್ಟುಡಿಯೋ ಅಡ್ರೆಸ್ ನನ್ನ ನಂಬರ್ ಮೆನ್ಷನ್ ಮಾಡ್ತೀನಿ. ನಿಮ್ಗೆ ಫೋನ್ ಮಾಡಿದ್ರೆ ನಾನು ಲೊಕೇಶನ್ನು ಮತ್ತು ನನ್ನ ನಂಬರ್ನ ನಿಮಗೆ ಕಳಿಸ್ಕೊಡ್ತೀನಿ. ಅಲ್ಲಿ ಬಂದು ನೀವು ನಮ್ಮ ಕಾಂಟ್ಯಾಕ್ಟ್ ಮಾಡಿ, ನಾವು ಏನೇ ಇದನ್ನು ಡೈರೆಕ್ಟಾಗಿ ಹೇಳ್ತೀರಿ. ಎಲ್ಲರಿಗೂ ಒಂದೇ ದಿವಸ ನಾನು ಎಲ್ಲರಿಗೂ ಮೀಟ್ ಮಾಡಿಸಿ ಆ್ಯಂಡ್ ಮೀಟಿಂಗ್ ಮಾಡಿ ಫರ್ದರ್ ಸ್ಟೆಪ್ಸ್ ಏನಾಯಿತೋ ಅದನ್ನು ನಾನು ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಎಲ್ಲರೂ ಟೀಮ್ ವರ್ಕ್ ಮಾಡಿ ಒಂದೇ ಶೆಡ್ಯೂಲಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಿ. ಆ್ಯಕ್ಚುಲಿ ನಮ್ಮದು 2 ಶೆಡ್ ಇದೆ. ಸೊ ನಮ್ಮದು ಅಂದರೆ 2 ಶೆಡ್ಯೂಲ್ ಇಕ್ಕಿ ಒಂದೊಂದು ತುಂಬ ಸಿನಿಮಾಗಳ ಶೆಡ್ಯೂಲ್ಸ್ ಮಾಡಿನೇ ತುಂಬ ಸಿನಿಮಾಗಳು ಸ್ಟಾಪ್ ಆಗಿಬಿಟ್ಟಿದೆ. ನಾನು ಒಂದು 2-3 ಆ್ಯಕ್ಟ್ ಮಾಡಿ ಅದೇ ಶೆಡ್ಯೂಲ್ಸ್ ಮಾಡಿ ಪ್ರಾಬ್ಲಮ್ಸ್ ಆಯಿತು. ಸೊ ನಮ್ಮದು 1 ಶಾರ್ಟಲ್ಲಿ ಮುಗಿಸೋಣ ಅಂದ್ಕೊಂಡಿದ್ವಿ. ಸೊ 1 ಶೆಡ್ಯೂಲ್ ಸ್ಟಾರ್ಟ್ ಆಯ್ತಂದರೆ, ಶೂಟ್ ಸ್ಟಾರ್ಟ್ ಆಯ್ತಂದರೆ ಕಂಪ್ಲೀಟ್ ಆಗೋವರೆಗೂ ನಾವು ಸ್ಟಾಪ್ ಮಾಡೋದು ಬೇಡ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ. ಸೊ ಹಾಗಾಗಿ ಬನ್ನಿ, ಯಾರು ಜಾಸ್ತಿ ಸುಮ್ಮನೆ ಅನಾವಶ್ಯಕವಾಗಿ ಫೋನ್ ಮಾಡಿ ಇದು ಮಾಡಬೇಡಿ. ನನ್ನ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಆರ್ಟಿಸ್ಟ್ಗಳು ನಿಮ್ಮದು ಒಂದು ಫೋಟೋ ಕಳಿಸಿ ಆ್ಯಂಡ್ ಇದು ಮಾಡಿ ನಾನು ಹೇಳ್ತೀನಿ. ಆವತ್ತು ಮೀಟಿಂಗ್ ಮಾಡಿ ಎಲ್ಲರೂ ನಮ್ಮ ಸ್ಟುಡಿಯೋಗೆ ಬನ್ನಿ. ಡೈರೆಕ್ಟ್ ನಿಮ್ಮ ಒಂದು ಟ್ಯಾಲೆಂಟು, ನಿಮ್ಮ ಆ್ಯಕ್ಟಿಂಗ್ ಸ್ಕಿಲ್ಸ್ ಮೇಲೆ ನಿಮಗೆ ಕ್ಯಾರೆಕ್ಟರ್ಗಳು ಡಿಸೈಡ್ ಮಾಡ್ತೀರಿ. ಸೊ ಆ್ಯಂಡ್ ಬನ್ನಿ, ಈಗ ನಾನು ಪರ್ಸ್ನಲ್ ಬ್ಲಾಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ನೋಡಿರಿ.
ತಿರುಪ್ತಿಗೆ ಹೋಗ್ತಾ ಇದ್ದೀನಿ ಮಗುಗೆ ಕುಂದರ್ಸೋದಕ್ಕೆ. ಬನ್ನಿ ಅದನ್ನು ತೋರಿಸ್ತೀನಿ. ಬನ್ನಿ ಚಿಕ್ಕ ತಿರುಪತಿ. Io am posto bonito. दो मम्मी काय ना ಒಂದು ಫುಲ್ಲು ರಶ್ ಇಲ್ಲ. ಆ್ಯಕ್ಚುಲಿ ಫಸ್ಟ್ ಟೈಮ್ ಚಿಕ್ಕಮಂಗ್ಳೂರು ಒಳಗಡೆ ಫ್ರೀ ಇರೋದು, ಎಲ್ಲ ತುಂಬೋಗಿರೋದು. ಸರಿ ನೋಡಿ ಇವನಿಗೆ ಮುಂದುವರ್ಸೋಣ ಮಗನೇ, ಇಲ್ಲಿ ನೋಡಿ ಸರಿ. ನೋಡಿ ಓಯ್ ಪೋಸಿ ಪೋಸಿ ಮಗನೇ, ಇಲ್ಲ ಮಗನೇ. ಶನಿ ಓಯ್ ಹಾಯಣ್ಣ. ಬಾ ಮಮ್ಮಿ ನಿಂತ್ಕೊಂಡ್ಬಿಡಿ ವಿಡಿಯೋ ಮಾತ್ರ. ನೋಡಿ ಓಯ್ ಓಯ್ ಮಗನೇ, ಓಯ್ ನೋಡಿದ್ದಲ್ಲ ಇಂದ ಮಗನೇ. ಬಾಕಪ್ಪ ಮಮ್ಮಿ. ಓಯ್ ಕೋಶೆ ಮಗನೇ,
ನೋಡಿ ಇಲ್ಲಿ ಇನ್ನ ಮಗನೆ ಚಿನಿ ಅಗ್ರ ಸಾಕು ಬರ push ಮನೆ ಇಲ್ಲಿ ನೋಡಿ ಇಲ್ಲಿ ಚಿನಿ ಆದ್ರೂ ನಗೀತ ಒಂದು ಸ್ಮೈಲ್ ಕೊಡ್ತಾನೆ ಚಿನಿ ಫೋಟೋ ಅಂದ್ರೆ ಕೊಡ್ತಾ ಇರ್ತಾನೆ ಅಲ್ಲ ಸುಮ್ಮನೆ ಚಿನಿ ಏಯ್ ಮಗನೇ ಸ್ಮೈಲ್ ಮಾಡ್ಬಿಡು ಗೋಶಿ ಈ ನಗಿ ಮಗನೇ ಈ ಆಗೋಯ್ತು ಮಗನೇ ಹೇಳ್ತಿದ್ದ ಆಗೋಯ್ತು ಇನ್ನೊಂದು ಸಾಕು ಬೇಡ ಇದಾಕ್ಬಿಡ ವೈಟ್ ಇದಾಕ್ಬಿಡ ಸ್ಲೀವ್ಲೆಸ್ ಇನ್ನ ಮಗನೇ ಚಿನಿ ಅಲ್ಲ ಏನು ಇಲ್ಲೂ ಕೊಟ್ಬಿಡು ಒಮ್ಮೆ ಅಲ್ಲಿಂದ ಕರ್ಕೊ ತಲೆ ಇಡ್ಕೊ ಮಮ್ಮಿ ಕತ್ತಿರ್ಕೊರ ಅಂದ್ರೆ 1 ನಿಮಿಷ ಇಡ್ಕೊಂಬಿಟ್ರು ಕತ್ತಿ ಹೆಂಗೆ ಇಟ್ಕೊಳೋದಂತ ಗೊತ್ತಿಲ್ಲ ಅಂತ
ಬಾ ಮಗನೇ ಬಾ ಮಗನೇ. ಇಂದ ಮಗನೇ ಇಲ್ಲೊಳ್ಳಿ ಚಿನ್ನಿ ಖುಷಿ ಮಮ್ಮಿ ಕಾಸಂತ ಕೊಟ್ಟ. ಮಗನೇ ಚಿನ್ನಿ ಇಂದ 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 ಮಗನೇ. ಏಯ್ ಏನೋ ಹಿಂಗೆ ಕೊಡ ಓಯ್ ಮಗನೇ ಚಿನ್ನಿ ಚಿನ್ನಿ ಬಾ ಬಾ ಓಡ್ ಬಾ ಓಡ್ ಬಾ ಓಡ್ ಬರ್ತಾಳೆ. ಏ ಚಿನ್ನಿ ವಿಡಿಯೋನ ಅದನ್ನು ಮಗನೇ ಬರ್ತಾಳೆ ಚಿನ್ನಿ.